ಅವರವರ ಜಾತಿ, ಅವರವರ ಧರ್ಮ, ಅವರವರ ಭಾಷೆ ಅವರವರಿಗೆ ಶ್ರೇಷ್ಠ ಕಣ್ರಿ. ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ದ್ವೇಷವನ್ನು ಸಾಧಿಸ್ತೀರಿ? ಕಲ್ಲು ಹೊಡೆಯೋದು, ಗಲಭೆ ಮಾಡೋದು, ಕೇಸುಗಳು ಹಾಕ್ಕೊಳ್ಳೋದು ಯಾತಕ್ಕೋಸ್ಕರವಾಗಿ? ನಮಸ್ಕಾರ. ರಂಜಾನ್ ತಿಂಗಳು ನನ್ನ ಮುಸ್ಲಿಂ ಬಾಂಧವರಲ್ಲಿ ಮನವಿ. ಧರ್ಮ ಅಂದರೆ ಅವ್ರವ್ರ ಧರ್ಮ ಅವ್ರಿಗೆ ಪವಿತ್ರವಾದದ್ದು. ಯಾವುದೇ ಒಂದು ಧರ್ಮದಲ್ಲಿ ಬೇರೆಯವ್ರ ಧರ್ಮದ ಮೇಲೆ ನಾವು ಇಲ್ಲ ಸಲ್ಲದ ಅಪವಾದಗಳನ್ನು ಮಾಡಿದ್ರೆ ನಮ್ಗಿಂತ ನಮ್ಮ ಖರಾಮ್ಗಳು ಯಾರೂ ಇಲ್ಲ ಅಂತ. ಅವ್ರ ಧರ್ಮ ಅವ್ರಿಗೆ ಶ್ರೇಷ್ಠ, ಅದೇ ರೀತಿ ನಮ್ಮ ಧರ್ಮ ನಮಗೆ ಶ್ರೇಷ್ಠ. ಮಹಾತ್ಮರು ಯಾರು ಅಂಬೇಡ್ಕರ್ ಆಗಲಿ, ಶಿವಾಜಿ ಆಗಲಿ, ಟಿಪ್ಪು ಸುಲ್ತಾನ್ರಾಗಲಿ, ಕೆಂಪೇಗೌಡರಾಗಲಿ, ಕನಕದಾಸರಾಗಲಿ, ವಾಲ್ಮೀಕಿ ಜಯಂತಿ ಆಗಲಿ, ಅವ್ರವ್ರ ಜಯಂತಿ, ಬಸವಣ್ಣನ ಜಯಂತಿ ಆಗಲಿ, ಅವ್ರವ್ರ ಜಯಂತಿಗಳು ಅವ್ರವ್ರ ಮೆರವಣಿಗೆ ಮಾಡ್ಕೊಂಡ್ರೆ ನಿಮಗೆಲ್ಲ ಹೊಟ್ಟೆನೂ ಯಾಕೆ ಬರುತ್ತೆ ಅಂತ. ಅವ್ರವ್ರ ಸಮುದಾಯ, ಅವ್ರವ್ರ ನಾಯಕರಿಗೆ ಇತಿಹಾಸ ಇದೆ, ಇತಿಹಾಸದಲ್ಲಿ ಅವ್ರು ನಡ್ಕೋತಾರೆ. ಅದನ್ನ ನೀವು ಸಣ್ಣ ಕೆಲಸ ತಪ್ಪು ಮಾಡಿ ಮೈ ಮೇಲೆ ಇಡೀ ಇದೇ ಹೇಳ್ಕತ್ತೀರಲ್ಲ. ನಿಮ್ಗೇನಾರ ಒಂಚೂರು ಬುದ್ಧಿ ಇದ್ರೆ, ಅದರಲ್ಲೂ ನಿಮ್ಮ ಧರ್ಮದಲ್ಲಿ ಇಂಥ ಕೆಲಸಗಳನ್ನು ಮಾಡಬೇಕು ಅಂತ ಏನಾರು ಇದ್ದದ? ಧರ್ಮ ವಿರೋಧಿ ಚಟುವಟಿಕೆ, ನಿಮ್ಮ ಧರ್ಮಕ್ಕೆ ನೀವೇ ಕಳಂಕ ತರುವಂತ ಕೆಲಸಗಳನ್ನು ಮಾಡ್ತಿದ್ದೀರಿ. ದೇವರಾಣಿಗೆ ಹೇಳ್ತಾ ಇದ್ದೀನಿ, ನನ್ನ ಮುಸ್ಲಿಂ ಮುಖಂಡರು, ಯುವಕರು ಯಾರೇ ಆಗಲಿ, ನಿಮ್ಮ ಧರ್ಮ ಯಾಕೆ ನಿಮಗೆ ಶ್ರೇಷ್ಠವಾಗಿ ಇದ್ದಿರ್ತೋ ಅದೇ ರೀತಿ ಬೇರೆಯವ್ರಿಗೂ ಅಷ್ಟೇ. ಬಾಗಲಕೋಟೆಲಾಗಲಿ, ಚಿಕ್ಕಮಂಗ್ಳೂರಲ್ಲಾಗಲಿ, ಇನ್ನೊಂದು ಬೇರೆ ಎಲ್ಲರ ಆಗಲಿ, ಯಾವತ್ತು ಯಾವ ಧರ್ಮಗಳಿಗೆ ಯಾವ ನಾಯಕರಿಗೂ ನೀವು ಬೆರಳು ತೋರಂಗಿಲ್ಲ. ನಿಮ್ಮ ಧರ್ಮ ಇರೋದು ನಿಮ್ಮ ಒಳ್ಳೇದಕ್ಕೆ, ಬೇರೆಯವ್ರ ಧರ್ಮ ಅವ್ರ ಒಳ್ಳೇದಕ್ಕೆ. ಅವ್ರ ಧರ್ಮಕ್ಕೆ ನೀವು ಟೀಕೆ ಮಾಡಬೇಡಿ, ನಿಮ್ಮ ಧರ್ಮಕ್ಕೆ ಅವ್ರು ಟೀಕೆ ಮಾಡೋದಿಲ್ಲ. ದಯವಿಟ್ಟು ಇದ್ರ ಮೇಲೆ ನನ್ನ ಯುವಕರಲ್ಲಿ ನಾನು ಮನವಿ ಮಾಡ್ಕೊತೀನಿ, ಪದೇ ಪದೇ ಸಣ್ಣ ತಪ್ಪು ಮಾಡಿ ಇಡೀ ನಮ್ಮ ಜನಾಂಗಕ್ಕೆ, ನಮ್ಮ ಧರ್ಮಕ್ಕೆ ಕಳಂಕವನ್ನು ತರಬೇಡಿ. ಅಂಥವ್ರು ಯಾರೇ ತಪ್ಪು ಮಾಡಿದ್ರು ನಾವು ನಿಷ್ಠೆಯಿಂದ ಅವ್ರಿಗೆ ಏನು ಶಿಕ್ಷೆ ಕೊಟ್ಟರು ಸರ್ಕಾರಕ್ಕೆ ನಾವು ಧನ್ಯವಾದ. ಆದರೆ ಪರಿಶೀಲನೆ ಮಾಡಿ ಹೊಸ ಮಾಧ್ಯಮದವರು ಸುಳ್ಳು ಅಪವಾದಗಳನ್ನು ಹೊರಿಸ್ತಾರೆ. ಆ ಮಾಧ್ಯಮದವ್ರಿಗೂ ತಲೆ ಕೆಡಿಸ್ಕೋಬೇಡಿ ದಯವಿಟ್ಟು. ಮಾಧ್ಯಮದಲ್ಲಿ ನೂರಾರು ಸುಳ್ಳು ಹೇಳೋರು ಉಟ್ಬಿಟ್ಟವ್ರೆ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ. ಅಂತ ಮಾಧ್ಯಮದಲ್ಲಿ ಹುಷಾರಾಗಿರಿ. ಪೊಲೀಸು, ಕಾನೂನು, ನಮ್ಮ ದೇಶದ ಕಾನೂನಿಗೆ ನಾವು ಯಾವತ್ತು ಸಲ್ಯೂಟ್, ತಲೆ ಬಾಗ್ಲೇಬೇಕು. ನಮ್ಮ ದೇಶದ ಕಾನೂನಿಗೆ ನಾವು ಯಾವತ್ತು 100% ಬೆಂಬಲ. ಥ್ಯಾಂಕ್ ಯು. ಅವರವರ ಜಾತಿ, ಅವರವರ ಧರ್ಮ, ಅವರವರ ಭಾಷೆ ಅವರವರಿಗೆ ಶ್ರೇಷ್ಠ ಕಣ್ರಿ. ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ದ್ವೇಷವನ್ನು ಸಾಧಿಸ್ತೀರಿ? ಕಲ್ಲು ಹೊಡೆಯೋದು, ಗಲಭೆ ಮಾಡೋದು, ಕೇಸುಗಳು ಹಾಕ್ಕೊಳ್ಳೋದು ಯಾತಕ್ಕೋಸ್ಕರವಾಗಿ? ನಿಮ್ಮ ಈ ಹುಚ್ಚಾಟದಿಂದ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ವೋಟ್ ಬ್ಯಾಂಕ್ಗೋಸ್ಕರವಾಗಿ ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ. ಇವರು ಮಾತನಾಡ್ತಾ ಇರೋದು ಸತ್ಯ ಅಲ್ವಾ? ಶಿವಾಜಿ ಜಯಂತಿ, ಕನಕದಾಸರ ಜಯಂತಿ, ಕೆಂಪೇಗೌಡರ ಜಯಂತಿ, ವಾಲ್ಮೀಕಿ ಜಯಂತಿ, ಎಲ್ಲ ಇತಿಹಾಸ ಪುರುಷರ ಜಯಂತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಅವರವರ ಜಯಂತಿಗಳನ್ನು ಮಾಡ್ತಾ ಇದ್ದೀವಿ. ಅವರವರ ಧರ್ಮದ ಪೂಜೆಗಳನ್ನು ಅವ್ರು ಮಾಡ್ತಾ ಇದ್ದೀವಿ. ಎಲ್ಲರ ಧರ್ಮ ಅವರವರಿಗೆ ಶ್ರೇಷ್ಠ. ಯಾತಕ್ಕೋಸ್ಕರವಾಗಿ ಆ ಧರ್ಮಗಳನ್ನು ಟಾರ್ಗೆಟ್ ಮಾಡ್ಕೊಳ್ತೀರಿ? ಯಾತಕ್ಕೋಸ್ಕರವಾಗಿ? ಇದರಿಂದ ಆಗುವಂತಹ ಲಾಭ ಆದರೂ ಏನು? ದ್ವೇಷ, ಅಸೂಯೆ, ಈ ಕಂದಕ ಏರ್ಪಡಿಸ್ತಾ ಇದ್ದೀರಲ್ಲ, ಯಾತಕ್ಕೋಸ್ಕರವಾಗಿ? ನಿಜಕ್ಕೂ ಒಂದು ಒಳ್ಳೆಯ ವಿಚಾರವನ್ನು ಅವರು ಹೇಳಿದ್ದಾರೆ. ಅವರು ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ. ಮನುಷ್ಯರಾಗಿ ಬದುಕಬೇಕು. ಏನಾದರೂ ಆಗು, ಮೊದಲು ಮಾನವನಾಗು ಅಂತಾರಲ್ಲ, ಆ ರೀತಿ ಬದುಕಬೇಕು. ನಾವು ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಮೆರವಣಿಗೆ ಹೋಗ್ತಾ ಇದೆ, ಕಲ್ಲು ಹೊಡೆಯೋದು, ಮತ್ತಲ್ಲಿ ಎಲ್ಲೋ ಒಂದು ಕಡೆ ಗಲಭೆ ಮಾಡ್ಕೊಳ್ಳೋದು, ಜೋರಾಗಿ ಸೌಂಡ್ ಮಾಡೋದು, ಅಲ್ಲಿ ಕೋಪ ಬರೆಸೋವಂಥ ಮಾಡೋದು ಯಾತಕ್ಕೋಸ್ಕರವಾಗಿ? 24/7 ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಾಗಾದರೆ ಸೌಹಾರ್ದತೆ ಅನ್ನೋದಕ್ಕೆ ಅರ್ಥ ಏನಿದೆ? ಏನಿದೆ ಅರ್ಥ? ದ್ವೇಷ, ದ್ವೇಷ, ದ್ವೇಷ. ಇದರಲ್ಲಿ ತುಪ್ಪ ಸುರಿಯೋದಕ್ಕೆ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ನೇರವಾಗಿ ಸ್ಟಡಿಯಾಗಿ ಕೂತ್ಕೊಂಡಿರ್ತವೆ. ನೋಡಿ, ಕರ್ನಾಟಕದಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿ. ಎಲ್ಲ ವಿಚಾರಕ್ಕೂ ಜಾತಿ, ಧರ್ಮ ತಗೊಂಡು ಬರ್ತಾರೆ, ಹಿಂದೂ ಮುಸ್ಲಿಂ ತಗೊಂಡು ಬರ್ತಾರೆ, ಏನೆಲ್ಲ ತಗೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ವಿಚಾರ ಮಾಡಬೇಕಾಗಿರೋದು ಆಯಾ ಧರ್ಮಗಳವರು ವಿಚಾರವನ್ನು ತಿಳಿಸುವಂತಹ ಕೆಲಸ ಆಗಬೇಕು. 24/7 ನಾವು ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ದೇಶದ ಪರಿಸ್ಥಿತಿಯ ಬಗ್ಗೆ ನಮ್ಗೆ ಯೋಚನೆ ಮಾಡೋಕ್ಕೆ ಅವಕಾಶವೇ ಇರೋದಿಲ್ಲ. ಇವತ್ತು ದೇಶ ಆರ್ಥಿಕವಾಗಿ ಅಧೋಗತಿಯತ್ತ ಹೋಗ್ತಾ ಇದೆ. 214 ಲಕ್ಷ ಕೋಟಿ ಸಾಲ ಆಗಿದೆ.
ಈ ದೇಶವನ್ನು ಮುನ್ನಡೆಸ್ತಾ ಇರೋರಿಗೆ ಇದೇ ಬೇಕಾಗಿರುವಂಥದ್ದು. ಹಿಂದೂ ಮುಸ್ಲಿಂ ಗಲಾಟೆ ಆಗಬೇಕು, ಅಲ್ಲೋಗಿ ಸ್ಟೇಟ್ಮೆಂಟ್ ಕೊಡಬೇಕು, ಓಟುಗಳು ಬರುತ್ತದೆ, ಓಟುಗಳಿಂದ ನಾವು ಅಧಿಕಾರಕ್ಕೆ ಬರಬೇಕು, ಇದನ್ನೇ ಮಾಡ್ತಾ ಇದ್ದಾರೆ ಹೊರತು ಇವ್ರಿಗೆ ಯಾರಿಗೂ ಸಹ ಸೌಹಾರ್ದತೆ ಬೇಕಾಗಿಲ್ಲ. ಇವತ್ತು ಆಯಾ ಧರ್ಮಗಳಲ್ಲಿ ಮುಖ್ಯಸ್ಥರು ಯಾರು ಇರ್ತೀರಲ್ಲ, ನೀವು ಹೇಳಬೇಕು. ಎಲ್ಲ ಧರ್ಮದಲ್ಲೂ ಎಲ್ಲ ರೀತಿಯಾದಂತಹ ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಅವರು ಯಾರೋ ಮಾಡಿರುವಂತಹ ಕೆಲಸಕ್ಕೆ ಇಡೀ ಧರ್ಮ, ಜಾತಿ, ಸಮುದಾಯಗಳು ಇವತ್ತು ಬಲಿಯಾಗಬೇಕಾಗತ್ತೆ. ದ್ವೇಷದ ಬೆಂಕಿಯಲ್ಲಿ ಬಿದ್ದು ಒದ್ದಾಡಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾತಕ್ಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಇವ್ರು ಮಾಡಿದ್ರು ಅಂತ ಅವರು, ಅವ್ರು ಮಾಡಿದ್ರು ಅಂತ ಇವರು, ಇವೆಲ್ಲವೂ ಆಗ್ತಾ ಇರೋದು ಯಾತಕ್ಕೆ? ಇಲ್ಲಿ ಒಬ್ಬ ವಿಚಾರವನ್ನು, ಒಬ್ಬ ವ್ಯಕ್ತಿಯ ವಿಚಾರವನ್ನು ಇವತ್ತು ನಾವು ಹೊರಗಡೆ ತರಬೇಕು ಅಂತಂದರೆ, ಒಬ್ಬ ಇತಿಹಾಸ ಪುರುಷನ ಒಂದು ಜಯಂತಿ ಆಗ್ತಾ ಇದೆ ಅಂತಂದರೆ ಎಲ್ಲರೂ ಸೌಹಾರ್ದತೆಯಿಂದ ಆಚರಣೆ ಮಾಡಬೇಕು. ಒಂದು ಮಾತು ಹೇಳ್ತೇನೆ, ನಾವು ಇತಿಹಾಸ ಪುರುಷರ ಬಗ್ಗೆನೇ ಜಯಂತಿಗಳನ್ನು ಮಾಡ್ತಾ ಇದ್ದೇವೆ. ಇತಿಹಾಸ ಪುರುಷ ವಿವೇಕಾನಂದರಿರ್ಬೋದು, ಶಿವಾಜಿ ಇರ್ಬೋದು, ಕನಕದಾಸರು ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕೆಂಪೇಗೌಡರು ಇರ್ಬೋದು, ವೀರ ಮದಕರಿ ಇರ್ಬೋದು, ವಾಲ್ಮೀಕಿಯವರು ಇರ್ಬೋದು, ಎಲ್ಲರ ಬಗ್ಗೆ ಮಾಡ್ತಾ ಇದೆ. ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಇವರು ಎಲ್ಲರ ಇತಿಹಾಸ ಪುರುಷರ ಜಯಂತ್ಯೋತ್ಸವವನ್ನು, ಸ್ಮರಣೆಗಳನ್ನು ಮಾಡ್ತಾ ಇದ್ದೀವಿ ಹೊರತು ಇವತ್ತಿನ ಜನ್ರೇಷನಲ್ಲಿರುವಂಥ ನಾವುಗಳು ಯಾವುದಾದ್ರೂ ಸಾಧನೆ ಮಾಡಿದ್ದೀರಾ? ಈ 78 ವರ್ಷ ಆಗಿದೆಯಲ್ಲ ಸ್ವತಂತ್ರ ಬಂದು, ಈ 78 ವರ್ಷದಲ್ಲಿ ಯಾರಾದರೂ ಸಾಧನೆ ಮಾಡಿದಾರಾ? ಇಲ್ಲ. ನಮ್ಮ ಕಣ್ಮುಂದೆ ಬರೋರು ಯಾರು? APJ ಅಬ್ದುಲ್ ಕಲಾಂ ಅವರು. ಅವರೊಬ್ಬ ಸಾಧನೆಯನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಬಿಟ್ಟರೆ ಬೇರೆ ಯಾರಾದರೂ ಸಾಧನೆ ಮಾಡಿದಾರಾ? ಯಾರೂ ಸಾಧನೆ ಮಾಡಿಲ್ಲ. ನೀವು ಗಮನಿಸಿ ನೋಡಿ, 78 ವರ್ಷದಲ್ಲಿ ಯಾರಾದರೂ ಸಾಧನೆ ಮಾಡಿದಾರೆ ಅಂದರೆ ಯಾರೂ ಇಲ್ಲ. ಬರೀ ಇತಿಹಾಸ ಪುರುಷರನ್ನ ಇಟ್ಕೊಂಡು ಜಯಂತಿ ಮಾಡಿಕೊಂಡು ನಾವು ಹೋಗ್ತಾ ಇದ್ವಿ. ಅದರಲ್ಲೂ ಸಹ ನೀವು ಕಲ್ಲೊಡೆಯೋದು, ದ್ವೇಷ ಮಾಡೋದು, ಅವರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ ಹೊರತು ಇಲ್ಲಿ ಮಾಡ್ತಾ ಇರ್ಬೋದೇನು? ಯಾವ ಇತಿಹಾಸ ಪುರುಷನೂ ಸಹ ನಮ್ಮ ದ್ವೇಷವನ್ನು ಉಂಟು ಮಾಡಿಕೊಂಡು ಜಯಂತಿಗಳನ್ನು ಮಾಡಿ ಅಂತ ಹೇಳೋದಿಲ್ಲ. ಒಬ್ರು ಯಾವುದೋ ಒಂದು ಧರ್ಮ, ಒಂದು ಹಿಂದೂ ಧರ್ಮದವರು ಶಿವಾಜಿ ಜಯಂತಿ ಮಾಡ್ತಾ ಇದ್ದಾರೋ, ಮತ್ತೊಂದು ಜಯಂತಿ ಮಾಡ್ತಾ ಇದ್ದಾರೋ, ಇನ್ನೊಂದು ಸಂಗಮ ಮಾಡ್ತಾ ಇದ್ದಾರೆ ಅಂತಂದಾಗ ಅವ್ರ ಜೊತೆ ಸಾಧ್ಯ ಆದರೆ ಕೈ ಜೋಡಿಸಿ, ಅವ್ರ ಜೊತೆ ನಿಂತ್ಕೊಂಡು ಸುಮ್ಮನೆ ನೋಡಿ. ನಿಮ್ಮ ಕೈಲಿ ನೋಡೋಕ್ಕೆ ಕೇಳೋಕ್ಕೆ ಆಗಲಿಲ್ವಾ? ಸೈಲೆಂಟ್ ಆಗಿದ್ಬಿಡಿ. ಅದು ಬಿಟ್ಟು ಈ ರೀತಿಯಾದಂತಹ ಗಲಭೆಗಳನ್ನು ಮಾಡಿಕೊಂಡು ಈ ರೀತಿಯಾದ ಕಲ್ಲೊಡೆಯೋದು, ಮತ್ತೊಂದು ಮಾಡೋದ್ರಿಂದ ನಿಮ್ಮಿಂದ ಅಲ್ಲಿ ಸೌಹಾರ್ದತೆ ಕೆಡುತ್ತೆ, ವಾತಾವರಣ ಕೆಡುತ್ತೆ. ನಿಮ್ಮ ಕುಟುಂಬಗಳು, ನೀವು ಜೈಲಿಗೆ ಹೋಗ್ತೀರಿ, ನಿಮ್ಮ ಕುಟುಂಬಗಳು ಅದಕ್ಕೆ ಸಫರ್ ಆಗಬೇಕು, ಮತ್ತು ಕೇಸು ಕೋರ್ಟು ಅಂತ ಆಗಬೇಕು. ಇಡೀ ಸಮುದಾಯ ಇಲ್ಲಿ ಟೀಕೆಗೆ ಒಳಪಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಬೆಂಕಿ ಹಚ್ಚೋದಕ್ಕೆ, ತುಪ್ಪ ಸುರಿಯೋದಕ್ಕೆ ಭಾಳಷ್ಟು ಜನ ಕಾಯ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಓಟ್ ಬೇಕು. ಓಟಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅರ್ಥ ಮಾಡಿಕೊಂಡ್ರೆ ಇದಕ್ಕಿಂತ ಪುಣ್ಯವಾದಂತಹ ಕೆಲಸ ಮತ್ತೊಂದಿರೋದಿಲ್ಲ. ನಿಜಕ್ಕೂ ಇವರು ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ. ಇವರು ಮಾತನಾಡಿರುವಂತಹ ವಿಚಾರಗಳನ್ನು ಪ್ರತಿಯೊಬ್ಬರು ಫಾಲೋ ಅಪ್ ಮಾಡಿಬಿಟ್ರೆ, ಪ್ರತಿಯೊಬ್ಬರು ಫಾಲೋ ಮಾಡಿದ್ರೆ ಇದಕ್ಕಿಂತ ಒಳ್ಳೆಯ ವಿಚಾರ ಬೇರೆ ಇಲ್ಲ. ಆ ವಿಡಿಯೋವನ್ನು ನೋಡಿದಾಗ ನನಗನ್ಸಿದ್ದು, ಹೌದು, ಅವ್ರು ಹೇಳ್ತಾ ಇರೋದು ಸತ್ಯ ಇದೆ. ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತರಾಗಲಿ, ಜೈನರಾಗಲಿ, ಬೌದ್ಧರಾಗಲಿ, ಸಿಖ್ರಾಗಲಿ, ಯಾರೇ ಆಗಲಿ, ಅವರವರ ಜಾತಿ, ಅವರವರ ಧರ್ಮ, ಅವರವರ ಭಾಷೆ, ಅವರವರ ಮನೆ ಅವರಿಗೆ ಶ್ರೇಷ್ಠ ಆಗುತ್ತೆ. ಅದಕ್ಕೆ ದ್ವೇಷ ಹಚ್ಚುವಂತಹ ಕೆಲಸ ಯಾರೂ ಮಾಡಬಾರ್ದು. ಮಾಡಿದ್ರೆ ಅದಕ್ಕಿಂತಹ ಆತ್ಮದ್ರೋಹದ ಕೆಲಸ ಮತ್ತೊಂದಿರಲಿಕ್ಕಿಲ್ಲ. ಮಾಡಿ. ಪ್ರೀತಿ ವಿಶ್ವಾಸದಿಂದ ಮನುಷ್ಯನ ಜೀವನ ಶಾಶ್ವತ ಅಲ್ಲ. ಯಾವತ್ತಿದ್ರೂ ಒಂದು ದಿವಸ ಹೋಗಲೇಬೇಕು. ನಮಗಾಗಲೇ ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾನೆ. ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಇವತ್ತಿನ ಕಾಲದಲ್ಲಿ ಎಕ್ಸ್ಪೈರಿ ಡೇಟ್ ಯಾವಾಗುತ್ತೆ ಅಂತಲೇ ಗೊತ್ತಿಲ್ಲ. ಇವತ್ತಿದ್ದೋ ನಾಳೆ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವ ಧರ್ಮವೂ ಸಹ ದ್ವೇಷ ಮಾಡುವಂತ ಹೇಳ್ಕೊಡಲ್ಲ. ಯಾವ ಧರ್ಮವೂ ಸಹ ಹಿಂಸೆ ಮಾಡುವಂತ ಹೇಳ್ಕೊಡೋದಿಲ್ಲ. ನಾವು ಮಾಡ್ಕೊಳ್ಳುವಂತಹ ಕೆಲಸಕ್ಕೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.